ಬೇತಮಂಗಲ ಮುಖ್ಯ ರಸ್ತೆಯಲ್ಲಿರುವ ವೆಂಕಟೇಶ್ ಗೌಡ ರೆಸಾರ್ಟ್ನಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕೋಲಾರ ಜಿಲ್ಲೆ ಕೋಲಾರರವರ ವತಿಯಿಂದ ಒಳ ಮೀಸಲಾತಿ ಜಾತಿ ಮತ್ತು ಜನಗಣತಿಯ ಸಮಾಲೋಚನಾ ಸಭೆ ನಡೆಯಿತು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕಾಂಗ್ರೆಸ್ ಯುವ ನಾಯಕರು, ಜಿಲ್ಲಾ ಪಂಚಾಯತ್ ಆಕಾಂಕ್ಷೆ ಸಾಮಾಜಿಕ ಹೋರಾಟಗಾರರಾದ ಎಳುವಗುಳಿ ಸತೀಶ್ ರಾಜಣ್ಣನವರು ಮಾತನಾಡಿ, ರಾಜ್ಯದಲ್ಲಿ ಮುಂದಿನ 5ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ನಡೆಯುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಛಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ವಲಯ ಎಂದು ಬರೆಸಲು ಇಂದಿನ ಸಭೆಯಲ್ಲಿ ತೀರ್ಮಾನವಾಗಿದ್ದು, ಮುಂದಿನ ದಿನಗಳಲ್ಲಿ ಹೋಬಳಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಸಮುದಾಯದವರನ್ನು ಜಾಗೃತಿಗೊಳಿಸುವುದು ಅಷ್ಟೇ ಅಲ್ಲದೆ ಮನೆ ಮನೆಗೂ ಭೇಟಿ ನೀಡಿ ಉಪಪಂಗಡದವರು ಸಹ ವಲಯ ಎಂದು ನಮೂದಿಸಲು ತಿಳಿಸಲಾಗುವುದು. ಸದಾಶಿವ ಆಯೋಗದ ವರದಿಯ ನಂತರ ಈಗ ನಾಗಮೋಹನ್ ದಾಸ್ ರವರ ವರದಿ ಬಂದಿದೆ. ನಮ್ಮ ಜನಾಂಗ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ವೈಜ್ಞಾನಿಕವಾಗಿ ವರದಿ ಬಂದಿಲ್ಲ. ಮುಂದಿನ ಗಣತಿಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ವಲಯ ಎಂದು ಬರೆಸುವುದರ ಮೂಲಕ ಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಜೇಂದ್ರ, ಮಾಜಿ ಶಾಸಕರಾದ ಬಿಪಿ ವೆಂಕಟಮುನಿಯಪ್ಪ, ಎಸ್ಪಿ ಮುನಿವೆಂಕಟಪ್ಪ, ಕಾರ್ಯಾಧ್ಯಕ್ಷ ಚಂದ್ರಶೇಖರ್, ವೆಂಕಟಮುನಿಯಪ್ಪ, ವಿಜಯಕುಮಾರ್, ಮಹೇಶ್, ಚಂದ್ರಕಲಾ, ಹೂವಳ್ಳಿ ಪ್ರಕಾಶ್, ಮುನಿರಾಜು, ಡಿಪಿಎಸ್, ಶೀಗೇಹಳ್ಳಿ ಸುಂದರ್, ರಾಜಪ್ಪ, ಮಹೇಶ್, ದಲಿತ್ ನಾರಾಯಣಸ್ವಾಮಿ, ಮೂರ್ತಿ, ಅಪ್ಪಿ, ಚೇತನ್ ಬಾಬು ಮತ್ತು ಸಮುದಾಯದ ಮುಖಂಡರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ ಮಾಡ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಅಂತ ಹೇಳಿದ್ದಾರೆ. ಆದರೆ ನೀವು ಆ ಒಂದು ಮಾತಿಗೆ ಚ್ಯುತಿ ತರುವಾದ ರೀತಿಯಲ್ಲಿ ಉಪಪಂಗಡಗಳಾಗಿ, ಒಳಜಾತಿಗಳಾಗಿ, ಉಪಜಾತಿಗಳಾಗಿ ವಿಂಗಡಿಸ್ತಾ ಇರೋದು ವಿಪರ್ಯಾಸ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಬದುಕಿದ್ರೆ ತುಂಬ ಅವರು ನೊಂದ್ಕೊತಾ ಇದ್ರು. ನಾನು ಎಲ್ಲ ಪರಿಶಿಷ್ಟ ಜಾತಿಗಳನ್ನು ಒಗ್ಗೂಡಿಸಲಿದ್ದಕ್ಕೆ ಹೋಗ್ತಾ ಇದ್ದೆ, ಆದರೆ ಇವತ್ತು ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಇವರು ವಿಭಾಗಗಳಾಗಿ ಚಿತ್ರ ಆಗ್ತಾ ಇದ್ದಾರೆ ಅನ್ನೋ ಒಂದು ಅಡಿಯಲ್ಲಿ ಅವರು ಇವತ್ತು ನೊಂದ್ಕೊತಾ ಇದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶೇಷವಾಗಿ ನಾನು ನಮ್ಮ ಪಕ್ಷದಲ್ಲಿರ್ಬೋದಾಗಲಿ ಬಲಗೈ ಸಮುದಾಯದ ಸಚಿವರೇನಿದ್ದಾರೆ, KH ಮುನಿಯಪ್ಪನವರಾಗಲಿ, ತಿಮ್ಮಾಪುರವರಾಗಲಿ, ಆಂಜನೇಯ ಅವರಾಗಲಿ, ಅವರ ಸಮುದಾಯದ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಗ್ಗೆ ಮಾತಾಡಬಾರ್ದು ಅಂತ ತಾಕೀತು ಮಾಡಬೇಕು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಸತೀಶ್ ರಾಜಣ್ಣ, ಕೋಲಾರ ಜಿಲ್ಲಾ ಛಲವಾದಿ ಮಹಾಸಭಾ ಪರವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ.